ಮ್ಯೂಸಿಕ್ ಮೈಲರಿ ಅವರು ಜೈಲಿನಲ್ಲಿ ಬಹಳನೇ ಕಣ್ಣೀರು ಹಾಕ್ತಾ ಇದ್ದಾರೆ. ಆ ಒಂದು ಕಣ್ಣೀರಿಗೆ ಕಾರಣವೂ ಸಹ ತಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಇನ್ನೂ ಸಹ ಅವರು ರಿಲೀಸ್ ಆಗಿಲ್ಲ, ಆಚೆ ಕಡೆ ಬಂದಿಲ್ಲ. ಆಚೆ ಕಡೆ ಬರೋಕೆ ಅವರು ಸಹ ವೆಯ್ಟ್ ಮಾಡ್ತಿರೋದು. ಏಕೆಂದರೆ ಸುಮಾರು 1.5 ತಿಂಗಳ ಕಾಲ ಮೇಲೆ ಆಯಿತು, ಇನ್ನೂ ಸಹ ಅವರಿಗೆ ರಿಲೀಸ್ ಭಾಗ್ಯ ದೊರಕಿಲ್ಲ. ಅವರು ತಪ್ಪು ಮಾಡಿರುವಂಥ ವಿಚಾರ ನಿಜವಾಗ್ಲೂ ಇನ್ನೂ ತನಿಖೆ ಆಗ್ತಾ ಇದೆ, ತನಿಖೆಯು ಸಹ ಆಗಬೇಕಿದೆ ಅಂತ ಒಂದು ಆರೋಪ ಅವರ ಮೇಲೆ ಕೇಳಿ ಬಂದಿರುವಂಥದ್ದು. ಅದು ಬಾಲಕಿ ಕೊಟ್ಟಿರುವಂಥ ಒಂದು ದೂರು. ಕಂಪ್ಲೀಟ್ ಒಂದು ಮ್ಯೂಸಿಕ್ ಮೈಲರಿ ಜೊತೆಗೆ ಒಂದು 2-3 ಜನರನ್ನ ಕೂಡ ಒಳಗಡೆ ಹಾಕಿದ್ದಾರೆ. ಪಾಪ ಪತ್ನಿ ತುಂಬಾ ಕಣ್ಣೀರು ಹಾಕ್ತಾ ಇದ್ದಾರೆ. ಮ್ಯೂಸಿಕ್ ಮೈಲರಿ ಅವರ ತಾಯಿ ಹಂಬಲಿಸುತ್ತಿದ್ದಾರೆ ಮಗನ ಆಗಮನಕ್ಕಾಗಿ. ಯಾವಾಗ ಆಚೆ ಕಡೆ ಬರ್ತಾರೋ, ಯಾವಾಗ ಬೇಲ್ ಸಿಗುತ್ತೋ ಖಂಡಿತವಾಗಿಯೂ ಯಾರಂದ್ರೆ ಯಾರಿಗೂ ಸಹ ಗೊತ್ತಿಲ್ಲ. ಹಾಗೆ ಅವರ ಅಭಿಮಾನಿಗಳು ಸಹ ಭಾಳಷ್ಟು ನಿರೀಕ್ಷೆಯಲ್ಲಿದ್ದಾರೆ. ಮ್ಯೂಸಿಕ್ ಮೈಲರಿ ಅವರು ಏನು ತಪ್ಪು ಮಾಡಿಲ್ಲ, ನಮಗೆ ಅವರ ಮೇಲೆ ನಂಬಿಕೆ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ತನಿಖೆ ಆಗುವ ತನಕ ಯಾವುದು ನಿಜ ಯಾವುದು ಸುಳ್ಳು ಅಂತ ಇನ್ನೂ ಕೂಡ ಸ್ಪಷ್ಟವಾಗಿ ಹೇಳೋಕ್ಕಾಗೋದಿಲ್ಲ, ಕಾಯಲೇಬೇಕಿದೆ ತೀರ್ಪು ಬರುವ ತನಕ. ಅಲ್ಲಿ ತನಕ ಮ್ಯೂಸಿಕ್ ಮೈಲರಿ ಅವರಿಗೆ ರಿಲೀಸ್ ಭಾಗ್ಯ ಇಲ್ಲ. ಪತ್ನಿ ಅಂತೂ ಪಾಪ ಪುಟ್ಟ ಮಗು ಸಹ ಇರುವಂಥದ್ದು, ಮಗ ಕೂಡ ಕೇಳ್ತಾ ಇರ್ತಾರೆ ಅಪ್ಪ ಇಲ್ಲಿ ಅಂತ. ಸೊ ಒಂದು ಉತ್ತರ ಕೊಡೋದು ಕೂಡ ಕಷ್ಟ ಆಗುತ್ತೆ. ಮತ್ತು ಅಕ್ಕಪಕ್ಕದ ಜನರಾಗಿರ್ಬೋದು, ಊರಿನವರು, ರಿಲೇಟಿವ್ಸ್ಗಳು ಎಲ್ರಿಗೂ ಕೂಡ ಉತ್ತರ ಕೊಡೋದು ಒಂದು ದೊಡ್ಡ ತಲೆನೋವಾಗಿರುತ್ತೆ. ಪತ್ನಿಯು ಕೂಡ ತುಂಬಾ ಕಣ್ಣೀರು ಹಾಕ್ತಾ ಇದ್ದಾರೆ.